ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತೀಯ ಪುರಾಣ ಇತಿಹಾಸಗಳಲ್ಲಿ ನಮ್ಮ ಪೂರ್ವಿಕರು ಅದೆಷ್ಟು ಜ್ಞಾನಿಗಳಾಗಿದ್ದರೆಂದರೆ ಇಡೀ ಭೂಮಂಡಲದಲ್ಲಿ ಅಸ್ತಿತ್ವದಲ್ಲಿದ್ದ 64 ವಿದ್ಯೆಗಳನ್ನು ಹುಡುಕಿ ಜ್ಞಾನವನ್ನು ಸಂಪಾದಿಸಿದ್ದವರು. ಈ 64 ವಿದ್ಯೆಗಳ ಕುರಿತಾದ ಉಲ್ಲೇಖ ನಾನಾ ಗ್ರಂಥಗಳಲ್ಲಿ, ಕಾವ್ಯಗಳಲ್ಲಿ ಕಾಣಸಿಗುತ್ತೆ. ಅದನ್ನು ಅನಾದಿ ಕಾಲದಲ್ಲಿ ಷಟ್ ಷಷ್ಠಿ ಕಲೆಗಳು ಅಂತ ಕರೆಯಲಾಗ್ತಿತ್ತು. ಪುರಾತನ ಭಾರತೀಯ ಪರಂಪರೆಯಲ್ಲಿ ಉಲ್ಲೇಖಿತವಾದ ವಿವಿಧ ಕಲೆಗಳು ಮತ್ತು ನೈಪುಣ್ಯಗಳ ಸಂಗ್ರಹವೇ ಷಟ್ ಷಷ್ಠಿ ಅಥವಾ 64 ವಿದ್ಯಾಕಲೆ. ಇವುಗಳನ್ನು ಮುಖ್ಯವಾಗಿ ವಾತ್ಸ್ಯಾಯನನ ಕಾಮಸೂತ್ರದಲ್ಲಿ ಮತ್ತು ಇತರ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇವು ಕೇವಲ ಪಾಠ್ಯ ವಿದ್ಯೆಗಳಷ್ಟೇ ಅಲ್ಲ, ಜೀವನ ಕೌಶಲ್ಯಗಳು, ಕಲೆಗಳು, ಸಂವಹನ ಹಾಗೂ ಸಾಮಾಜಿಕ ನೈಪುಣ್ಯಗಳನ್ನು ಒಳಗೊಂಡಿವೆ. ಇತ್ತೀಚಿನ ಜನರಿಗೆ ಕೇವಲ 4 ಅಥವಾ 5 ವಿದ್ಯೆಗಳನ್ನು ಕಲಿತು ಜೀರ್ಣಿಸಿಕೊಳ್ಳೋದೇ ಅಸಾಧ್ಯ. ಆದರೆ ಅನಾದಿ ಕಾಲದಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಯು ಕನಿಷ್ಠವೆಂದರೂ 30ಕ್ಕೂ ಹೆಚ್ಚು ವಿದ್ಯೆಗಳಲ್ಲಿ ಪ್ರವೀಣನಾಗಿರುತ್ತಿದ್ದ. ಸಂಪೂರ್ಣ 64 ವಿದ್ಯೆಗಳನ್ನು ಕಲಿತವನನ್ನು ಬೃಹಸ್ಪತಿ ಎಂದು ಕರೆಯಲಾಗ್ತಿತ್ತು. ಅಷ್ಟಕ್ಕೂ ಯಾರಿಗೆಲ್ಲ ಈ ಕಲೆಗಳು ಸಿದ್ಧಿಸಿದ್ದವು? ನಿಜಕ್ಕೂ ಇಂದಿನ ಕಾಲದಲ್ಲಿ ಈ ಕಲೆಗಳು ಹೇಗೆ ರೂಪಾಂತರವಾಗಿವೆ? 64 ವಿದ್ಯೆಗಳ ರಹಸ್ಯವಾದರೂ ಎಂಥದ್ದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಷಟ್ ಷಷ್ಠಿ ಅಥವಾ 64 ವಿದ್ಯೆಗಳೆಂದರೆ ಅನಾದಿ ಕಾಲದ ಭಾರತದಲ್ಲಿ ಚಾಲ್ತಿಯಲ್ಲಿದ್ದ ಶಿಕ್ಷಣ ತರಬೇತಿ. ಈ 64 ವಿದ್ಯೆಗಳು ಒಬ್ಬ ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕಾಗಿ ರೂಪಿಸಲ್ಪಟ್ಟ ಕಲೆಗಳು. ಇವು ಕಲೆ, ವಿಜ್ಞಾನ, ಮನೋರಂಜನೆ, ಸಮಾಜ ಜೀವನ, ಸಂವಹನ ಮತ್ತು ತಂತ್ರಜ್ಞಾನ ಕೌಶಲ್ಯಗಳನ್ನು ಒಳಗೊಂಡಿವೆ. ಇವುಗಳಿಗೆ ಮೂಲ ಉಲ್ಲೇಖವಾಗಿ ಕಾಮಸೂತ್ರ ಗ್ರಂಥವನ್ನು ಪರಿಗಣಿಸಲಾಗುತ್ತೆ. ಈ ಕಲೆಗಳನ್ನೇ ಸಂಕ್ಷಿಪ್ತವಾಗಿ ವಿವರಿಸುವುದಾದರೆ ಒಟ್ಟು 7 ವಿಂಗಡಣೆಯನ್ನು ಕಾಣಬಹುದು. ಮೊದಲನೆಯದಾಗಿ ಸಂಗೀತ ಮತ್ತು ಪ್ರದರ್ಶನ ಕಲೆಗಳು. ಇದರಲ್ಲಿ ಗೀತಂ ಅಂದರೆ ರಾಗ, ತಾಳ, ಜ್ಞಾನದಿಂದ ಹಾಡುವುದು. ವಾದ್ಯಂ ಅಂದರೆ ವೀಣೆ, ಮೃದಂಗ ಇತ್ಯಾದಿ ವಾದ್ಯಗಳನ್ನು ವಾದಿಸೋದು. ನೃತ್ಯಂ ಅಂದರೆ ಭಾವ, ತಾಳ, ಲಯದೊಂದಿಗೆ ನೃತ್ಯ ಮಾಡೋದು. ನಾಟಕಂ ಅಂದರೆ ಅಭಿನಯ, ಸಂಭಾಷಣೆ, ಪಾತ್ರ ನಿರ್ವಹಣೆ. ವೀಣಾ ಡಮರು ವಾದ್ಯ ಅಂದರೆ ವಿಶಿಷ್ಟ ವಾದ್ಯಗಳ ನೈಪುಣ್ಯ. ಅಭಿನಯ ದರ್ಶನ ಅಂದರೆ ಮುಖಭಾವ, ಅಂಗಿಕಾಭಿನಯ. ಛಂದೋಜ್ಞಾನ ಅಂದರೆ ಪದ್ಯಗಳ ಛಂದಸ್ಸಿನ ಜ್ಞಾನ. ಎರಡನೆಯದು ಚಿತ್ರ ಮತ್ತು ಅಲಂಕಾರಗಳ ಕಲೆ. ಅದರಲ್ಲಿ ಆಲಿಖ್ಯಂ ಅಂದರೆ ಚಿತ್ರಕಲೆ. ವಿಶೇಷ ಕಚ್ಚೇದ್ಯಂ ಅಂದರೆ ಅಲಂಕಾರ ವಿನ್ಯಾಸ. ಅದನ್ನು ಮೇಕಪ್ ಅಥವಾ ರಂಗೋಲಿ ಅಂತ ಹೇಳ್ತಾರೆ. ತಂಡುಲ ಕುಸುಮಬಲಿ ಅಂದರೆ ಅಕ್ಕಿ ಹೂಗಳಿಂದ ವಿನ್ಯಾಸ ಮಾಡುವುದು. ಪುಷ್ಪಸ್ತರಣಂ ಅಂದರೆ ಹೂವಿನ ಹಾಸು. ಮಾಲಾಗ್ರಂಥನ ಅಂದರೆ ಹೂಮಾಲೆ ಗೂಡಿಸೋದು. ಶೇಖರ ಪೀಡಾ ಯೋಜನ ಅಂದರೆ ತಲೆ ಅಲಂಕಾರ. ನೇಪಥ್ಯ ಯೋಗ ಅಂದರೆ ವೇಷಭೂಷಣದ ವಿನ್ಯಾಸ. ಭೂಷಣ ಯೋಗ ಅಂದರೆ ಆಭರಣ ಧಾರಣೆ ಕಲೆ. ಮೂರನೆಯದು ಗೃಹ ಮತ್ತು ಕೈಗಾರಿಕಾ ಕೌಶಲ್ಯಗಳು. ಇದರಲ್ಲಿ ಶಯ್ಯ ರಚನೆ ಅಂದರೆ ಹಾಸಿಗೆ ಅಥವಾ ಮಂದಿರದ ಅಲಂಕಾರ. ಸೂಚಿವಾಯ ಕರ್ಮ ಅಂದರೆ ಹೊಲಿಗೆ. ತಕ್ಷಣ ಕರ್ಮ ಅಂದರೆ ಮರ ಅಥವಾ ಕಾರ್ಮಿಕರ ಕೌಶಲ್ಯ. ವಾಸ್ತುವಿದ್ಯೆ ಅಂದರೆ ಕಟ್ಟಡ ವಿನ್ಯಾಸದ ಜ್ಞಾನ. ವೃಕ್ಷ ಆಯುರ್ವೇದ ಅಂದರೆ ಸಸ್ಯಗಳ ಆರೈಕೆ. ನಾಲ್ಕನೆಯದು ಬೌದ್ಧಿಕ ಮತ್ತು ಸಾಹಿತ್ಯ ಕಲೆಗಳು. ಅದರಲ್ಲಿ ಪ್ರಹೇಳಿಕ ಅಂದರೆ ಒಗಟು ರಚನೆ ಅಥವಾ ಬಿಡಿಸುವುದು. ಪ್ರತಿಮಾಲೆ ಅಂದರೆ ಪದ್ಯ ರಚನೆ. ದೂರ್ವಾಚಕ ಯೋಗ ಅಂದರೆ ಕಠಿಣ ಪದಗಳ ಅರ್ಥಗ್ರಹಣ. ಪುಸ್ತಕ ವಾಚನ ಅಂದರೆ ಓದು ಮತ್ತು ವಿವರಣೆ. ಕಾವ್ಯ ಸಮಸ್ಯಾ ಪೂರಣ ಅಂದರೆ ಅಪೂರ್ಣ ಪದ್ಯವನ್ನು ಪೂರ್ಣಗೊಳಿಸೋದು. ತರ್ಕ ಕರ್ಮ ಅಂದರೆ ವಾದ ವಿವಾದದ ಕಲೆ. ದೇಶ ಭಾಷಾ ಜ್ಞಾನ ಅಂದರೆ ಅನೇಕ ಭಾಷೆಗಳ ಜ್ಞಾನ. ಅಭಿಧಾನ ಕೋಶ ಜ್ಞಾನ ಅಂದರೆ ನಿಘಂಟು ಜ್ಞಾನ. ಐದನೆಯದು ಮನೋರಂಜನೆ ಮತ್ತು ಆಟಗಳು. ಅದರಲ್ಲಿ ಇಂದ್ರಜಾಲ ಅಂದರೆ ಮಾಯಾಜಾಲ. ಹಸ್ತಲಾಘವ ಅಂದರೆ ಕೈಚಳಕ. ಸೂತ್ರ ಕ್ರೀಡೆ ಅಂದರೆ ದಾರದ ಆಟಗಳು. ದ್ಯೂತ ವಿಶೇಷ ಅಂದರೆ ಪಾಸ ಅಥವಾ ಆಟತಂತ್ರ. ಬಾಲ ಕ್ರೀಡನಕ ರಚನೆ ಅಂದರೆ ಆಟಿಕೆ ತಯಾರಿಕೆ. ಆರನೆಯದು ರಹಸ್ಯ ಮತ್ತು ಸಂವಹನ ಕೌಶಲ್ಯಗಳು. ಇದರಲ್ಲಿ ಅಕ್ಷರ ಮುಷ್ಟಿಕ ಕಥನ ಅಂದರೆ ಕೈಚಳಕ ಸಂಕೇತ ಭಾಷೆ. ಮ್ಲೇಚ್ಛಿತ ವಿಕಲ್ಪ ಅಂದರೆ ಗುಪ್ತಲಿಪಿ. ಯಂತ್ರ ಮಾತೃಕ ಅಂದರೆ ಯಂತ್ರ ವಿನ್ಯಾಸ. ಧಾರಣ ಮಾತೃಕ ಅಂದರೆ ಸ್ಮರಣ ಶಕ್ತಿ ಅಭಿವೃದ್ಧಿ. ಏಳನೆಯದು ಇತರೆ ಜೀವನ ಕೌಶಲ್ಯಗಳು.
ಇದರಲ್ಲಿ ಸುಗಂಧಯುಕ್ತಿ ಅಂದರೆ ಸುಗಂಧ ತಯಾರಿ, ಪಾನಕ ರಸರಾಗ ಅಂದರೆ ಪಾನೀಯ ತಯಾರಿ, ಮೇಷ ಕುಕ್ಕುಟ ಲಾವಣ ಅಂದರೆ ಪ್ರಾಣಿಗಳ ತರಬೇತಿ, ಶುಕ ಸಾರಿಕ ಪ್ರಲಾಪ ಅಂದರೆ ಪಕ್ಷಿಗಳಿಗೆ ಮಾತು ಕಲಿಸೋದು, ಉತ್ಸವ ಆಯೋಜನೆ ಅಂದರೆ ಕಾರ್ಯಕ್ರಮ ನಿರ್ವಹಣೆ. ಹೀಗೆ 64 ವಿದ್ಯೆಗಳು ವ್ಯಕ್ತಿಯ ಸಾಮಾಜಿಕ, ಬೌದ್ಧಿಕ, ಕಲಾತ್ಮಕ ಮತ್ತು ಜೀವನ ಕೌಶಲ್ಯಗಳ ಸಮಗ್ರ ಅಭಿವೃದ್ಧಿಗೆ ರೂಪಿಸಲ್ಪಟ್ಟಿದ್ದವು. ಪ್ರಾಚೀನ ಕಾಲದಲ್ಲಿ ಇವುಗಳನ್ನು ಸಂಪೂರ್ಣ ಶಿಕ್ಷಣದ ಭಾಗವಾಗಿ ಪರಿಗಣಿಸಲಾಗ್ತಿತ್ತು. 64 ವಿದ್ಯೆಗಳು ಸಾಮಾನ್ಯವಾಗಿ ಪ್ರಾಚೀನ ಭಾರತದ ಉನ್ನತ ವರ್ಗದ ಪುರುಷರು ಮತ್ತು ಮಹಿಳೆಯರು ಕಲಿಯಬೇಕಾದ ಕಲೆಗಳೆಂದು ಪರಿಗಣಿಸಲಾಗ್ತಿತ್ತು. ವಿಶೇಷವಾಗಿ ರಾಜಮನೆತನ, ಅರಮನೆ ವಲಯ ಮತ್ತು ವಿದ್ಯಾವಂತರ ಕುಟುಂಬಗಳಲ್ಲಿ ಇವುಗಳಿಗೆ ಮಹತ್ವ ಇತ್ತು. ಈ ವಿದ್ಯೆಗಳ ಉಲ್ಲೇಖವು ಮುಖ್ಯವಾಗಿ ಕಾಮಸೂತ್ರ ಗ್ರಂಥದಲ್ಲಿ ಸಿಗುತ್ತೆ. ಅಲ್ಲಿ ಶಿಕ್ಷಿತ ಮಹಿಳೆ ಮತ್ತು ಸಂಸ್ಕೃತಿಯುತ ಪುರುಷರು ಈ ಕಲೆಗಳಲ್ಲಿ ಪರಿಣಿತರಾಗಿರಬೇಕು ಎಂದು ಹೇಳಲಾಗಿದೆ. ಈ ವಿದ್ಯೆಗಳನ್ನು ಕಲಿತವರನ್ನ 4 ವರ್ಗಗಳಾಗಿ ವಿಂಗಡಿಸಲಾಗ್ತಿತ್ತು. ಅದರಲ್ಲಿ ಒಂದನೇದು ರಾಜಕುಮಾರರು ಮತ್ತು ರಾಜಕುಮಾರಿಯರು. ರಾಜಮನೆತನದಲ್ಲಿ ಸಂಪೂರ್ಣ ಶಿಕ್ಷಣದ ಭಾಗವಾಗಿ ನಾಗರಿಕರು ಸಂಗೀತ, ನೃತ್ಯ, ಕಾವ್ಯ ಇತ್ಯಾದಿ ಕಲೆಗಳಲ್ಲಿ ಪರಿಣತಿ ಹೊಂದಿದವರು. ಇನ್ನು ಎರಡನೇದು ಗಣಿಕೆಗಳು ಅಂದರೆ ನೃತ್ಯ ಸಂಗೀತ ಪರಿಣತರು. ಸಮಾಜದಲ್ಲಿ ಉನ್ನತ ಮಟ್ಟದ ಕಲಾವಿದರು. ಇವರು ಹಲವಾರು ಕಲೆಗಳಲ್ಲಿ ನಿಪುಣರಾಗಿದ್ದವರು. ಇನ್ನು ಮೂರನೇದು ಗುರುಕುಲಗಳಲ್ಲಿ ವಿದ್ಯಾಭ್ಯಾಸ ಮಾಡಿದವರು, ವಿಶೇಷವಾಗಿ ಸಾಹಿತ್ಯ, ತರ್ಕ, ವಾಸ್ತು, ಭಾಷಾಜ್ಞಾನ ಇತ್ಯಾದಿ ವಿಷಯಗಳಲ್ಲಿ. ಇನ್ನು ಪೌರಾಣಿಕ ಮತ್ತು ಇತಿಹಾಸದ ಉಲ್ಲೇಖಗಳಲ್ಲಿ 64 ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದವರೆಂದರೆ ಶ್ರೀಕೃಷ್ಣ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಶ್ರೀಕೃಷ್ಣ ಅನೇಕ ಕಲೆಗಳಲ್ಲಿ ನಿಪುಣನಾಗಿ ಚಿತ್ರಿಸಲಾಗಿದೆ. ಸಂಗೀತ, ನೃತ್ಯ, ರಾಜತಂತ್ರದಲ್ಲಿ. ಹಾಗೆ ಅರ್ಜುನ ಯುದ್ಧ ಕಲೆಗಳ ಜೊತೆಗೆ ನೃತ್ಯ, ಸಂಗೀತದಲ್ಲೂ ಪರಿಣತಿ ಹೊಂದಿದ್ದ. ಹಾಗಾಗಿ ಬೃಹನ್ನಳೆ ಪಾತ್ರದಲ್ಲಿ ಅರ್ಜುನನನ್ನ ನೋಡಬಹುದು. ಹಾಗೆ ದ್ರೌಪದಿ ರಾಜಕುಮಾರಿಯಾಗಿ ವಿವಿಧ ಕಲೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದಳು ಎಂದು ಮಹಾಭಾರತದಲ್ಲಿ ಸೂಚನೆಗಳಿವೆ. ಕಾಮಸೂತ್ರದಲ್ಲಿ ವಿಶೇಷವಾಗಿ ಮಹಿಳೆಯರು ಈ 64 ಕಲೆಗಳನ್ನು ಕಲಿಯಬೇಕು ಎಂದು ಉಲ್ಲೇಖಿಸಲಾಗಿದೆ. ಇದರಿಂದ ಅವರು ಸಮಾಜದಲ್ಲಿ ಗೌರವ ಮತ್ತು ಸ್ವಾವಲಂಬನೆ ಹೊಂದಲು ಸಾಧ್ಯವೆಂದು ಭಾವಿಸಲಾಗಿತ್ತು. ಈ ವಿದ್ಯೆಗಳು ಕೇವಲ ಪಾಠ್ಯ ವಿಷಯಗಳಲ್ಲ, ಸಂಸ್ಕಾರ, ವ್ಯಕ್ತಿತ್ವ ಮತ್ತು ಸಮಾಜ ಜೀವನದ ಕೌಶಲ್ಯಗಳು. ಇವುಗಳನ್ನು ಮುಖ್ಯವಾಗಿ ರಾಜವಂಶ, ವಿದ್ಯಾವಂತರ ಕುಟುಂಬಗಳು ಮತ್ತು ಕಲಾವಿದರು ಅಭ್ಯಾಸ ಮಾಡ್ತಿದ್ರು. ಇಂದಿನ ಕಾಲದಲ್ಲಿ 64 ವಿದ್ಯೆಗಳು ಹೇಗೆ ಬದಲಾವಣೆಯಾಗಿದೆ ಅನ್ನೋದನ್ನು ಗಮನಿಸಿದ್ರೆ, ಹಳೆಯ ವಿದ್ಯೆಗಳಿಗೆ ಹೊಂದಾಣಿಕೆಯನ್ನ ಮಾಡಿದ್ರೆ ಗೀತಂ, ವಾದ್ಯಂ, ನೃತ್ಯಂ, ನಾಟಕಂ ಅದುವೇ ಈಗ BA, MA ಇನ್ ಮ್ಯೂಸಿಕ್, ಭರತನಾಟ್ಯಂ, ಕಥಕ್ ತರಬೇತಿ, ಥಿಯೇಟರ್ ಆರ್ಟ್ಸ್, ಡ್ರಾಮಾ, ಪರ್ಫಾರ್ಮಿಂಗ್ ಆರ್ಟ್ಸ್ ಡಿಗ್ರಿ ಇತ್ಯಾದಿ. ಆಲಿಖ್ಯಂ, ಅಲಂಕಾರ, ಮಾಲಗ್ರಂಥನ ಇವುಗಳು ಈಗ ಫೈನ್ ಆರ್ಟ್ಸ್ ಅಂದರೆ BFA ಅಥವಾ MAFA. ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಮೇಕಪ್ ಮತ್ತು ಕಾಸ್ಮೆಟಾಲಜಿ. ಹಳೆಯ ವಿದ್ಯೆಗಳಾದ ಸೂಚಿವಾಯ ಕರ್ಮ ಅಂದರೆ ಹೊಲಿಗೆ, ವಾಸ್ತುವಿದ್ಯೆ, ವೃಕ್ಷ ಆಯುರ್ವೇದ. ಇಂದಿನ ಸಮಾನ ಕೋರ್ಸ್ಗಳು ಟೈಲರಿಂಗ್ ಆ್ಯಂಡ್ ಫ್ಯಾಷನ್ ಟೆಕ್ನಾಲಜಿ, ಆರ್ಕಿಟೆಕ್ಚರ್, ಸಿವಿಲ್ ಎಂಜಿನಿಯರಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್. ಹಳೆಯ ವಿದ್ಯೆಗಳು ಕಾವ್ಯರಚನೆ, ತರ್ಕ, ಭಾಷಾಜ್ಞಾನ. ಇಂದಿನ ಸಮಾನ ಕೋರ್ಸ್ಗಳು BA ಲಿಟರೇಚರ್, ಲಿಂಗ್ವಿಸ್ಟಿಕ್ಸ್, ಫಿಲಾಸಫಿ, ಲಾ, ಜರ್ನಲಿಸಂ ಇತ್ಯಾದಿ. ಇಂದ್ರಜಾಲ, ಹಸ್ತಲಾಘವ, ದ್ಯೂತಕ್ಕೆ ಸಂಬಂಧಿಸಿದ ಇಂದಿನ ಕೋರ್ಸ್ಗಳು ಮ್ಯಾಜಿಕ್ ಆ್ಯಂಡ್ ಇಲ್ಯೂಷನ್ ಆರ್ಟ್ಸ್, ಗೇಮ್ ಡಿಸೈನ್, ಆನಿಮೇಷನ್ ಆ್ಯಂಡ್ VFX, ಸ್ಪೋರ್ಟ್ಸ್ ಸ್ಟ್ರಾಟಜಿ. ಗುಪ್ತಲಿಪಿ, ಯಂತ್ರ ಮಾತೃಕ ವಿದ್ಯೆಗೆ ಸಂಬಂಧಿಸಿದ ಇಂದಿನ ಕೋರ್ಸ್ಗಳು ಕ್ರಿಪ್ಟಾಲಜಿ, ಸೈಬರ್ ಸೆಕ್ಯೂರಿಟಿ, ಮೆಕ್ಯಾನಿಕಲ್ ಎಂಜಿನಿಯರಿಂಗ್, ರೋಬೋಟಿಕ್ಸ್. ಸುಗಂಧ ತಯಾರಿ, ಪಾನಕ ತಯಾರಿ, ಉತ್ಸವ ಆಯೋಜನೆಯ ವಿದ್ಯೆಗೆ ಇಂದಿನ ಸಮಾನವಾದ ಕೋರ್ಸ್ಗಳೆಂದರೆ ಕಲಿನರಿ ಆರ್ಟ್ಸ್, ಈವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಅರೋಮಾ ಥೆರಪಿ. ಹೀಗೆ ಪ್ರಾಚೀನ ಕಾಲದ 64 ವಿದ್ಯೆಗಳು ಇಂದಿನ ಡಿಗ್ರಿ, ಡಿಪ್ಲೊಮಾ ಮತ್ತು ವೃತ್ತಿಪರ ಕೋರ್ಸ್ಗಳ ರೂಪದಲ್ಲಿ ಮುಂದುವರೆದಿವೆ. ಅಂದರೆ ನಮ್ಮ ಪೂರ್ವಜರು ಹೇಳಿದ ಸಮಗ್ರ ಶಿಕ್ಷಣವೇ ಇಂದಿನ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್. ಇವಿಷ್ಟು 64 ವಿದ್ಯೆಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.